ಈಗ ನೋಡಿ ಕ್ವಶನ್ನು, ಶೋ ದಟ್ ವೆಕ್ಟರ್ ಎಫ್ ಇಸ್ ಈಕ್ವಲ್ ಟು ಎಕ್ಸ್ ಐ ಪ್ಲಸ್ ವೈ ಜೆ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಬೋತ್ ಸೊಲೆನಾಯ್ಡಲ್ ಆ್ಯಂಡ್ ಇರೋಟೇಷನಲ್. ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಫಸ್ಟು ವೆಕ್ಟರ್ ಎಫ್ ಬರ್ಕೊಳ್ಳಿ. ವೆಕ್ಟರ್ ಎಫ್ ಅಂದ್ರೇನು? ಎಕ್ಸ್ ಐ ಪ್ಲಸ್ ವೈ ಜೆ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ವೆಕ್ಟರ್ ಎಫ್ ಇಸ್ ಈಕ್ವಲ್ ಟು, ಇಲ್ಲಿ ಏನು ಮಾಡಿ, ಎಕ್ಸ್ ಐ ಬೈ ಈ ಥರ ಸಪ್ರೇಟ್ ಮಾಡ್ಕೊಳ್ಳಿ, ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಪ್ಲಸ್ ವೈ ಜೆ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ಬರ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವ? ಈಗೇನು ಫೈಂಡ್ ಮಾಡಬೇಕು? ಸೊಲೆನಾಯ್ಡಲ್ ಇರೋಟೇಷನಲ್ ಅಂತ ಪ್ರೂವ್ ಮಾಡಬೇಕು. ಅದಕ್ಕೆ ಡೈವರ್ಜೆನ್ಸ್ ಫೈಂಡ್ ಮಾಡಬೇಕು. ಸೊಲೆನಾಯ್ಡಲ್ಗೆ ಡೈವರ್ಜೆನ್ಸ್ ಆಫ್ ಎಫ್ ವೆಕ್ಟರ್ ಅಂದ್ರೇನು? ಗ್ರಾಡ್ ಡಾಟ್ ಎಫ್ ವೆಕ್ಟರ್. ಗೊತ್ತಾಗ್ತಿದೆಯಲ್ವ? ಜ್ಞಾಪಕ ಇಟ್ಕೊಳ್ಳಿ. ಸೊಲೆನಾಯ್ಡಲ್ಗೆ ಕಂಡೀಷನ್ ಏನು? ಗ್ರಾಡ್ ಡಾಟ್ ಎಫ್ ವೆಕ್ಟರ್ ಈಸ್ ಈಕ್ವಲ್ ಟು 0 ಬರಬೇಕು. ಅರ್ಥ ಆಗ್ತಿದೆಯಲ್ವ? ಇರೋಟೇಷನಲ್ಗೆ ಯಾವ ಥರ ಹೇಳಿ? ಗ್ರಾಡ್ ಕ್ರಾಸ್ ಎಫ್ ವೆಕ್ಟರ್ ಮಾಡಿದ್ರೆ ಏನು ಬರಬೇಕು? 0 ವೆಕ್ಟರ್ ಬರಬೇಕು. ಇಲ್ಲಿ ಗ್ರಾಡ್ ಅಂದರೆ ಏನು? ಡೋ ಬೈ ಡೋ ಎಕ್ಸ್ ಐ ಪ್ಲಸ್ ಡೋ ಬೈ ಡೋ ವೈ ಜೆ ಪ್ಲಸ್ ಡೋ ಬೈ ಡೋ ಝೆಡ್ ಕೆ. ಈಗ ಮಾಡೋಣ ಕೇಳಿ. ಡೈವರ್ಜೆನ್ಸ್ ಆಫ್ ಎಫ್ ವೆಕ್ಟರ್ ಈಸ್ ಈಕ್ವಲ್ ಟು, ಗ್ರಾಡ್ ಅಂದರೆ ಇದೇ ತಾನೆ, ಇದು ಎಫ್ ವೆಕ್ಟರ್ ತಾನೆ. ಗ್ರಾಡಲ್ಲಿ ಐ ಕೋಫಿಷಿಯಂಟ್ ಏನು? ಡೋ ಬೈ ಡೋ ಎಕ್ಸ್. ಇಲ್ಲಿ ಐ ಕೋಫಿಷಿಯಂಟ್ ಏನು? ಐ ಬಿಟ್ಟು ಏನಿದೆ ಅದು ಬರೆಯೋದು, ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಅಂದರೆ ಡಾಟ್ ಪ್ರಾಡಕ್ಟಲ್ಲಿ ಹೆಂಗೆ ಅಂದರೆ ಐ ಕೋಫಿಷಿಯಂಟ್ನ ಐ ಕೋಫಿಷಿಯಂಟ್ಗೆ ಮಲ್ಟಿಪ್ಲೈ ಮಾಡೋದು, ಜೆ ಕೋಫಿಷಿಯಂಟ್ನ ಜೆ ಕೋಫಿಷಿಯಂಟ್, ಕೆ ಕೋಫಿಷಿಯಂಟ್ನ ಕೆ ಕೋಫಿಷಿಯಂಟ್. ಈಗ ಐ ಕೋಫಿಷಿಯಂಟ್ ಏನು? ಡೋ ಬೈ ಡೋ ಎಕ್ಸ್. ಇಲ್ಲಿ ಐ ಕೋಫಿಷಿಯಂಟ್ ಏನು? ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಹೇಳಿ ಡೋ ಬೈ ಡೋ ವೈ ಜೆ ಕೋಫಿಷಿಯಂಟ್. ಇಲ್ಲಿ ಜೆ ಕೋಫಿಷಿಯಂಟ್ ಏನು? ವೈ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ನೆಕ್ಸ್ಟ್ ಕೆ ಕೋಫಿಷಿಯಂಟ್ ಏನಿಲ್ಲಿ? ಇಲ್ಲಿ ಕೆ ಕೋಫಿಷಿಯಂಟ್ ಏನು? 0 ಕೆ ಇದ್ದಂಗೆ ಅದು. ಅರ್ಥ ಆಗ್ತಿದೆಯಲ್ವ? ಈಗ ಡೈವರ್ಜೆನ್ಸ್ ಆಫ್ ಎಫ್ ವೆಕ್ಟರ್ ಏನಾಯ್ತು? ಈಗ ಇಲ್ಲಿ ಡೋ ಬೈ ಡೋ ಎಕ್ಸ್ ಆಫ್ ಯು ಬೈ ವಿ ಫಾರ್ಮುಲಾ ಅಪ್ಲೈ ಮಾಡಬೇಕು. ಯಾವ ಫಾರ್ಮುಲಾ? ಡೋ ಬೈ ಡೋ ಎಕ್ಸ್ ಆಫ್ ಯು ಬೈ ವಿ. ಹೇಳಿ, ಯು ಬೈ ವಿಗೆ ಫಾರ್ಮುಲಾ ಏನು? ವಿ ಡೋ ಬೈ ಡೋ ಎಕ್ಸ್ ಆಫ್ ಯು ಮೈನಸ್ ಯು ಡೋ ಬೈ ಡೋ ಎಕ್ಸ್ ಆಫ್ ವಿ ಡಿವೈಡೆಡ್ ಬೈ ವಿ ಸ್ಕ್ವೇರ್. ಆಯ್ತಲ್ವಾ? ಇಲ್ಲಿ ಯು ಅಂದ್ರೇನು? ಎಕ್ಸು. ವಿ ಅಂದ್ರೇನು? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇಲ್ಲಿ ಡೋ ಬೈ ಡೋ ಎಕ್ಸ್ ಆಫ್ ಯು ಅಂದ್ರೇನು? ಎಕ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1. ಡೋ ಬೈ ಡೋ ಎಕ್ಸ್ ಆಫ್ ವಿ ಅಂದ್ರೇನು? 2x ಪ್ಲಸ್ 0. ಎಕ್ಸ್ ಸ್ಕ್ವೇರ್ಗೆ 2x ಪ್ಲಸ್ 0. ಈಗ ಏನಾಗುತ್ತೆ ಹೇಳಿ? ಫಸ್ಟು ವಿ ಇಟ್ಕೊಳ್ಳಿ. ವಿ ಅಂದ್ರೇನು? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಡೋ ಬೈ ಡೋ ಎಕ್ಸ್ ಆಫ್ ಯು ಅಂದರೆ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಮೈನಸ್ ಯು ಇಟ್ಕೊಳ್ಳಿ. ಯು ಏನು? ಎಕ್ಸ್. ಡೋ ಬೈ ಡೋ ಎಕ್ಸ್ ಆಫ್ ವಿ ಅಂದ್ರೇನು? ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿಬಿಟ್ಕೊಳ್ಳಿ. ಏನು ಬರುತ್ತೆ? 2x ಪ್ಲಸ್ 0 ಹೋಲ್ ಡಿವೈಡೆಡ್ ಬೈ ವಿ ಸ್ಕ್ವೇರ್. ವಿ ಸ್ಕ್ವೇರ್ ಅಂದ್ರೇನು? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಈಗೇನಾಗುತ್ತೆ? ಡೈವರ್ಜೆನ್ಸ್ ಆಫ್ ಎಫ್ ವೆಕ್ಟರ್ ನೋಡಿ, ಎಕ್ಸ್ ಸ್ಕ್ವೇರ್ ಇಂಟು 1 ಏನು? ಎಕ್ಸ್ ಸ್ಕ್ವೇರು. ಹಾಂ, ಇದು ಏನಾಯಿತು? ಬರೀ ಡೋ ಬೈ ಡೋ ಎಕ್ಸ್ ಇದು ಮಾಡಿದ್ದು. ಈಗ ಡೋ ಬೈ ಡೋ ವೈ ಆಫ್ ಸೇಮ್ ಅದೇ ಥರ ಫಸ್ಟ್ ಏನು ಮಾಡಬೇಕು? ಇದು ಯು, ಇದು ವಿ. ಡೋ ಬೈ ಡೋ ವೈ ಆಫ್ ಯು ಬೈ ವಿ ಅಂದ್ರೇನು? ವಿ ಡೋ ಬೈ ಡೋ ವೈ ಆಫ್ ಯು ಮೈನಸ್ ಯು ಡೋ ಬೈ ಡೋ ವೈ ಆಫ್ ವಿ ಡಿವೈಡ್ ಬೈ ವಿ ಸ್ಕ್ವೇರ್.
ಅರ್ಥ ಆಗ್ತಿದೆಯಲ್ವಾ? ಈಗೇನು ಬರೆಯೋದೇನು ಬೇಕಾಗಿಲ್ಲ ಅಲ್ವಾ? ಈಗ ಫಸ್ಟ್ ಏನು ಮಾಡಿ, ಇದು ಯು ಇದು ವಿ, ಇದಕ್ಕೆ ಇದಾಯಿತು, ಇದಕ್ಕೂ ಮಾಡಬೇಕು ನಾವು. ಫಸ್ಟ್ ಏನು ಮಾಡಬೇಕು, ವಿ ಇಟ್ಕೊಳ್ಳಿ. ವಿ ಏನು, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರು. ಅರ್ಥ ಆಗ್ತಿದೆಯಲ್ವಾ? ಡೋ ಬೈ ಡೋ ವೈ ಆಫ್ ವೈ ಅಂದ್ರೇನು, 1 ಮೈನಸ್ ವೈನ ಇಟ್ಕೊಳ್ಳಿ. ಇದಕ್ಕೆ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಎಕ್ಸ್ ಸ್ಕ್ವೇರ್ಗೆ 0, ವೈ ಸ್ಕ್ವೇರ್ಗೆ 2y ಹೋಲ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಆಮೇಲೆ ಡೋ ಬೈ ಡೋ ಝೆಡ್ ಆಫ್ 0 ಅಂದರೆ ಪ್ಲಸ್ 0. ಗೊತ್ತಾಗ್ತಿದೆಯಲ್ವಾ? ಈಗೇನು ಮಾಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು 1 ಅಂದ್ರೇನು, ಎಕ್ಸ್ ಸ್ಕ್ವೇರು ಪ್ಲಸ್ ವೈ ಸ್ಕ್ವೇರ್ ಇಂಟು 1 ಅಂದ್ರೇನು, ವೈ ಸ್ಕ್ವೇರ್ ಮೈನಸ್ 2x ಸ್ಕ್ವೇರು ಪ್ಲಸ್ ಇದು ಸೇರಿಸ್ಬಿಡಿ. ಹೇಳಿ, ಎಕ್ಸ್ ಸ್ಕ್ವೇರ್ ಇಂಟು 1 ಅಂದರೆ ಎಕ್ಸ್ ಸ್ಕ್ವೇರು, ವೈ ಸ್ಕ್ವೇರ್ ಇಂಟು 1 ಅಂದರೆ ವೈ ಸ್ಕ್ವೇರು ಮೈನಸ್ 2y ಸ್ಕ್ವೇರ್. ಯಾಕೆ ಸೇರಿಸ್ಬೋದು ಅಂದರೆ ಡಿನಾಮಿನೇಟರ್ ಎರಡು ಸೇಮ್ ಇದೆ, ಅದಕ್ಕೆ ಎಲ್ ಸಿ ಎಮ್ ಆ ಥರ ಮಾಡೋದು, ಸೇರಿಸ್ಬಿಟ್ರೆ ಸಾಕು. ಈಗ ನೋಡಿ, ಈಗೇನಾಗುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ, 2x ಸ್ಕ್ವೇರ್ ಆಗುತ್ತೆ. ವೈ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಏನಾಗುತ್ತೆ, ಆಮೇಲೆ ಉಳಿಯೋದೇನು, ಮೈನಸ್ 2x ಸ್ಕ್ವೇರ್ ಮೈನಸ್ 2y ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಎಲ್ಲ ಕ್ಯಾನ್ಸಲ್ ಆಗಿ 0 ಬೈ ಬರುತ್ತೆ. ಆನ್ಸರ್ ಏನು, 0. 0 ಬಂದರೆ ಏನು, ಎಫೆಕ್ಟಾರ್ ಈಸ್ ಸೊಲೆನಾಯ್ಡಲ್. ಗೊತ್ತಾಗ್ತಿದೆಯಲ್ವಾ? ಡೈವರ್ಜೆನ್ಸ್ ಆಫ್ ಎಫೆಕ್ಟಾರ್ 0 ಬಂದರೆ ಅದಕ್ಕೆ ನಾವೇನಂತೀವಿ, ಸೊಲೆನಾಯ್ಡಲ್. ದೇರ್ ಫೋರ್ ಎಫೆಕ್ಟಾರ್ ಈಸ್ ಸೊಲೆನಾಯ್ಡಲ್. ಈಗ ಇರೋಟೇಷ್ನಲ್ಗೆ ಏನು ಮಾಡಬೇಕು, ಕರ್ಲ್ ಆಫ್ ಎಫೆಕ್ಟರ್ನ ಫೈಂಡ್ ಮಾಡಬೇಕು. ಕರ್ಲ್ ಆಫ್ ಎಫೆಕ್ಟಾರ್ ಅಂದ್ರೇನು, ಡೆಲ್ಟಾ ಕ್ರಾಸ್ ಎಫೆಕ್ಟಾರ್ ಅಂತ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಬರೆಯೋದು ಯಾವ ಥರ ನೋಡ್ಕೊಳ್ಳಿ, ಇಲ್ಲೇ ಮಾಡ್ಬಿಡ್ತೀನಿ. ಹೇಳಿ, ಕರ್ಲ್ ಆಫ್ ಎಫೆಕ್ಟಾರ್ ಈಸ್ ಈಕ್ವಲ್ ಟು ಡೆಲ್ಟಾ ಕ್ರಾಸ್ ಎಫೆಕ್ಟಾರ್ ಅಂದರೆ ಫಸ್ಟ್ ಏನು ಬರ್ಕೋಬೇಕು, ಐ ಆಮೇಲೆ ಡೋ ಬೈ ಡೋ ಎಕ್ಸ್. ಈಗ ನೋಡಿ, ಐ ಕೋಫಿಷಿಯಂಟ್ ಏನು ಡೆಲ್ಟಾದು, ಡೋ ಬೈ ಡೋ ಎಕ್ಸ್. ಇದ್ರದ್ದು ಐ ಕೋಫಿಷಿಯಂಟ್ ಏನು, ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇಲ್ಲಿ ಐ ಕೋಫಿಷಿಯಂಟ್ ಬರ್ಕೊಳ್ಬೇಕು. ಗೊತ್ತಾಗ್ತಿದೆಯಲ್ವ? ಅಂದರೆ ಎಫೆಕ್ಟಾರ್ದು ಐ ಕೋಫಿಷಿಯಂಟ್. ಆಮೇಲೆ ಜೆ, ಡೆಲ್ಟಾದು ಜೆ ಕೋಫಿಷಿಯಂಟ್ ಏನು, ಡೋ ಬೈ ಡೋ ವೈ. ಎಫೆಕ್ಟಾರ್ದು ಜೆ ಕೋಫಿಷಿಯಂಟ್ ಏನು, ವೈ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಅಂದರೆ ಫಸ್ಟ್ ಐ ಬರ್ಕೊಳ್ಳಿ, ಗ್ರ್ಯಾಡಲ್ಲಿ ಐ ಕೋಫಿಷಿಯಂಟ್ ಏನು ಬರೀರಿ, ಡೋ ಬೈ ಡೋ ಎಕ್ಸು. ಆಮೇಲೆ ಎಫೆಕ್ಟರಲ್ಲಿ ಐ ಕೋಫಿಷಿಯಂಟ್ ಏನು ಅದು ಬರ್ಕೊಳ್ಳಿ, ಇದಾಗುತ್ತೆ. ಆಮೇಲೆ ಜೆ ಬರ್ಕೊಳ್ಳಿ, ಗ್ರ್ಯಾಡಲ್ಲಿ ಜೆ ಕೋಫಿಷಿಯಂಟ್ ಏನು ಬರ್ಕೊಳ್ಳಿ. ಇಲ್ಲಿ ಜೆ ಕೋಫಿಷಿಯಂಟ್ ಏನು, ಎಫೆಕ್ಟರಲ್ಲಿ ಅದ್ರ ಕೆಳಗಡೆ ಬರ್ಕೊಳ್ಳಿ. ಈಗ ಕೆ, ಗ್ರ್ಯಾಡಲ್ಲಿ ಕೆ ಕೋಫಿಷಿಯಂಟ್ ಏನು, ಡೋ ಬೈ ಡೋ ಝೆಡ್. ಎಫೆಕ್ಟರಲ್ಲಿ ಕೆ ಕೋಫಿಷಿಯಂಟ್ ಇಲ್ಲ, ಅದಕ್ಕೆ 0. ಈಗ ನೆಕ್ಸ್ಟ್ ಏನು ಮಾಡಬೇಕು, ಇದು ಪ್ಲಸ್ ಮೈನಸ್ ಪ್ಲಸ್ ಬರ್ಕೊಂಡು ಹೇಳಿ, ಪ್ಲಸ್ ಐ. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಆನ್ಸರು. ಈಗ ನೋಡಿ, ಇದು 4 ಟರ್ಮ್ ಐ ಬಿಟ್ಟರೆ ಇದು 4 ಟರ್ಮ್ ಉಳಿಯುತ್ತೆ. ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಎನಿಥಿಂಗ್ ಇಂಟು 0 ಏನಾಗುತ್ತೆ, 0 ಮೈನಸ್ ಇದನ್ನ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದಾಗ ಇಲ್ಲಿ ಝೆಡ್ಡೇ ಇಲ್ಲ, ಏನಾಗುತ್ತೆ, 0. ನೆಕ್ಸ್ಟು ಮೈನಸ್ ಜೆ, ಅದೇ ಥರ ಮೈನಸ್ ಜೆ ಮಾಡೋಣ. ಈಗ ನೋಡಿ, ಜೆದು ಈ ಥರ ರೋ ಕಾಲಮ್ ಬಿಟ್ಬಿಡಿ. ಉಳಿಯೋ 4 ಎಲಿಮೆಂಟ್ ಯಾವುದು, ಇದು 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 ಇದು. ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 0 ಬರ್ತ್ಬಿಡಿ. ಮೈನಸ್ ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಝೆಡ್ಡೇ ಇಲ್ಲ, ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಪ್ಲಸ್ ಕೆ. ಈಗ ನೋಡಿ, ಕೆಗೆ ಇದು ಈ ಥರ ಬರುತ್ತೆ. ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಅರ್ಥ ಆಗ್ತಿದೆಯಲ್ಲ? ಒಂದು ಸತಿ ಜಾಸ್ತಿ, ಒಂದು ಸತಿ ಬರೆದ್ಬಿಡಿ. ಡೋ ಬೈ ಡೋ ಎಕ್ಸ್ ಆಫ್ ಹೇಳಿ, ವೈ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಹೇಳಿ, ಡೋ ಬೈ ಡೋ ವೈ ಆಫ್ ಹೇಳಿ, ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್
ವೈ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ನೆಕ್ಸ್ಟು 0i 0j ಪ್ಲಸ್ ಕೆ ಇಂಟು, ಈಗ ನೋಡಿ ವಿ ಇಟ್ಕೋಬೇಕು. ವಿ ಅಂದ್ರೇನು? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇದನ್ನ ವಿತ್ ರೆಸ್ಪೆಕ್ಟ್ ಟು ವೈ, ಎಕ್ಸ್ಗೆ ವೈನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಮೈನಸ್ ವೈ ಇಟ್ಕೊಳ್ಳಿ ಹಂಗೆ. ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋದು ಹೆಂಗೆ? ಎಕ್ಸ್ ಸ್ಕ್ವೇರ್ಗೆ 2x, ಎಕ್ಸ್ ಇಲ್ಲ ಅಂದರೆ 0 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಗೊತ್ತಾಯ್ತಲ್ವ? ಅದೇ ಥರ ಮೈನಸ್ ವಿ ಇಟ್ಕೊಳ್ಳಿ. ವಿ ಏನು? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇದನ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದ್ರೆ 0 ಮೈನಸ್ ಎಕ್ಸ್. ಇದನ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದ್ರೆ 0 ಪ್ಲಸ್ 2y ಹೋಲ್ ಡಿವೈಡೆಡ್ ಬೈ ಏನು ಬರುತ್ತೆ? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕು? 0i ಮೈನಸ್ ಪ್ಲಸ್ ಕೆ ಇಂಟು, ಇದು ಮಲ್ಟಿಪ್ಲೈ ಮಾಡಿ. ಇದನ್ನ ಎನಿಥಿಂಗ್ ಇಂಟು 0 ಏನಾಗುತ್ತೆ? 0 ಮೈನಸ್ ಹೇಳಿ 2xy ಬೈ ಹೇಳಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಮೈನಸ್ ಎನಿಥಿಂಗ್ ಇಂಟು 0 ಮೈನಸ್ 2xy ಹೋಲ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಈಗ ಡಿನಾಮಿನೇಟರ್ ಸೇಮ್ ಇದ್ದರೆ ಸೇರಿಸ್ಬೋದಲ್ವಾ ಹೇಳಿ? 0i ಮೈನಸ್ 0j ಪ್ಲಸ್ ಕೆ ಇಂಟು ಹೇಳಿ ಮೈನಸ್ 2xy ಮೈನಸ್ ಇಂಟು ಮೈನಸ್ ಪ್ಲಸ್ 2xy ಹೋಲ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಏನಾಯಿತು? ಇದು 0 ಆಗುತ್ತೆ. ಯಾಕೆ ಹೇಳಿ? ಮೈನಸ್ 2xy ಪ್ಲಸ್ 2xy ಕ್ಯಾನ್ಸಲ್. ಏನಾಯ್ತು? ಇದು 0i ಮೈನಸ್ 0j ಪ್ಲಸ್ 0k. ಗೊತ್ತಾಗ್ತಿದೆಯಲ್ವಾ? ದೇರ್ ಫೋರ್ ಕರ್ಲ್ ಆಫ್ ಎಫ್ ವೆಕ್ಟರ್ ಈಸ್ ಏನು? 0 ವೆಕ್ಟರ್. ದೇರ್ ಫೋರ್ ವೆಕ್ಟರ್ ಎಫ್ ಇಸ್ ಇರೋಟೇಷ್ನಲ್ ಅಂತ ಕೆಳಗಡೆ ಬರ್ಬಿಡಿ. ಗೊತ್ತಾಗ್ತಿದೆಯಲ್ವಾ? ಇದು ಗೊತ್ತಾಯ್ತಾ ನಿಮಗೆ? ಈಗ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ನೋಡ್ಕೊಳ್ಳಿ. ಈಗ ನೋಡಿ, ಶೋ ದಟ್ ಎಫ್ ವೆಕ್ಟರ್ ಈಸ್ ಈಕ್ವಲ್ ಟು xi ಪ್ಲಸ್ yj ಪ್ಲಸ್ ಬೈ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಬೋತ್ ಸೊಲೈಂಡಲ್ ಆ್ಯಂಡ್ ಇರೋಟೇಷನಲ್. ಫಸ್ಟ್ ಗಿವನ್ ಎಫ್ ವೆಕ್ಟರ್ ಬರ್ಕೊಳ್ಳಿ, ಆಮೇಲೆ ಈ ಥರ ಸಪ್ರೇಟ್ ಮಾಡ್ಕೊಳ್ಳಿ. ಡೈವರ್ಜೆನ್ಸ್ ಆಫ್ ಎಫ್ ವೆಕ್ಟರ್ ಅಂದರೆ ಗ್ರಾಡ್ ಡಾಟ್ ಎಫ್ ವೆಕ್ಟರ್ ಅಂತ. ಇಲ್ಲಿ ಗ್ರಾಡ್ ಅಂದರೆ ಇದು ಡೋ ಬೈ ಡೋ xi ಪ್ಲಸ್ ಡೋ ಬೈ ಡೋ yj ಪ್ಲಸ್ ಡೋ ಬೈ ಡೋ z ಕೆ. ಇಲ್ಲಿ ಎಫ್ ವೆಕ್ಟರ್ ಅಂದರೆ ಇದು. ಇಲ್ಲಿ ಗ್ರಾಡ್ ಡಾಟ್ ಎಫ್ ವೆಕ್ಟರ್ ಅಂದರೆ ಗ್ರಾಡ್ನ ಎಫ್ ವೆಕ್ಟರ್ ಜೊತೆಗೆ ಡಾಟ್ ಪ್ರಾಡಕ್ಟ್ ಮಾಡೋದು. ಇಲ್ಲಿ ಐ ಕೋಪ್ಷಂಟ್ ಏನು? ಡೋ ಬೈ ಡೋ ಎಕ್ಸ್. ಇಲ್ಲ ಐ ಕೋಪ್ಷಂಟ್ ಏನು? ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಆಮೇಲೆ ಜೆ ಕೋಪ್ಷಂಟ್ನ ಜೆ ಕೋಪ್ಷಂಟ್ಗೆ, ಇಲ್ಲಿ ಜೆ ಕೋಪ್ಷಂಟ್ ಡೋ ಬೈ ಡೋ ವೈ, ಇಲ್ಲಿ ಜೆ ಕೋಪ್ಷಂಟ್ ವೈ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಕೆ ಕೋಪ್ಷಂಟ್ನ ಕೆ ಕೋಪ್ಷಂಟ್ಗೆ, ಡೋ ಬೈ ಡೋ ಝೆಡ್. ಇಲ್ಲಿ ಕೆ ಕೋಪ್ಷಂಟ್ ಇಲ್ಲ, 0. ಆಮೇಲೆ ಏನು ಮಾಡೋದು? ಈಗ ಡೋ ಬೈ ಡೋ ಎಕ್ಸ್ ಆಫ್ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ಗೆ ಯಾವ ಥರ ಮಾಡೋದಂದರೆ ಫಸ್ಟು ವಿನ ಇಟ್ಕೋಬೇಕು ಹಂಗೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಆಮೇಲೆ ಡೋ ಬೈ ಡೋ ಎಕ್ಸ್ ಆಫ್ ಯು ಮಾಡಬೇಕು. ಯುಗೆ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? 1 ಮೈನಸ್ ಯುನ ಇಟ್ಕೋಬೇಕು. ಯು ಅಂದರೆ ಎಕ್ಸು, ವಿನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಆಮೇಲೆ 2x ಪ್ಲಸ್ 0. ಆಮೇಲೆ ವಿ ಸ್ಕ್ವೇರ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಸೇಮ್ ಪ್ರೊಸೀಜರು. ವಿನ ಇಟ್ಕೊಳ್ಳಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರು. ಯುನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿ, 1 ಬರುತ್ತೆ. ಮೈನಸ್ ಯುನ ಇಟ್ಕೊಳ್ಳಿ, ವಿನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿ, 0 ಪ್ಲಸ್ 2y ಬರುತ್ತೆ ವೈನ ಇಟ್ಕೊಂಡು. ಆಮೇಲೆ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ನ್ಯೂಮರೇಟರ್ನ ಸೇರಿಸಿ ಬರ್ಬಿಡಿ. ಎಕ್ಸ್ ಸ್ಕ್ವೇರ್ ಇಂಟು 1 ಏನು? ಎಕ್ಸ್ ಸ್ಕ್ವೇರು. ವೈ ಸ್ಕ್ವೇರ್ ಇಂಟು 1 ಏನು? ವೈ ಸ್ಕ್ವೇರು. ಮೈನಸ್ 2x ಸ್ಕ್ವೇರು. ಎಕ್ಸ್ ಸ್ಕ್ವೇರ್ ಇಂಟು 1 ಎಕ್ಸ್ ಸ್ಕ್ವೇರು, ವೈ ಸ್ಕ್ವೇರ್ ಮೈನಸ್ 2y ಸ್ಕ್ವೇರು. ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಇದು ಡಿನಾಮಿನೇಟರ್ ಸೇಮ್ ಇರುತ್ತೆ. ಎಕ್ಸ್ ಸ್ಕ್ವೇರ್ ಸೇರಿ 2x ಸ್ಕ್ವೇರ್ ಆಗುತ್ತೆ. ವೈ ಸ್ಕ್ವೇರ್ ಸೇರಿ 2y ಸ್ಕ್ವೇರ್ ಆಗುತ್ತೆ. ಆಮೇಲೆ ಮೈನಸ್ 2x ಸ್ಕ್ವೇರ್ ಮೈನಸ್ 2y ಸ್ಕ್ವೇರ್ ಹಂಗೆ ಬರ್ಕೊಳ್ಳಿ. ಎಲ್ಲ ಕ್ಯಾನ್ಸಲ್ ಆದರೆ 0 ಆಗುತ್ತೆ. ದೇರ್ ಫಾರ್ ಎಫ್ ವೆಕ್ಟರ್ನ ಸೊಲೈಂಡಲ್ ಅನ್ಬೋದು. ನೆಕ್ಸ್ಟ್ ಕರ್ಲ್ ಎಫ್ ವೆಕ್ಟರ್ ಫೈಂಡ್ ಮಾಡಿ. ದಟ್ ಈಸ್ ಡೆಲ್ಟಾ ಕ್ರಾಸ್ ಎಫ್ ವೆಕ್ಟರು. ಕರ್ಲ್ ಎಫ್ ವೆಕ್ಟರ್ ಇಸ್ ಈಕ್ವಲ್ ಟು ಡೆಲ್ಟಾ ಕ್ರಾಸ್ ಎಫ್ ವೆಕ್ಟರ್ ಅಂದರೆ ಫಸ್ಟು IJK ಬರ್ಕೋಬೇಕು. ಆಮೇಲೆ ಡೋ ಬೈ ಡೋ ಎಕ್ಸ್, ಡೋ ಬೈ ಡೋ ವೈ, ಡೋ ಬೈ ಡೋ ಝೆಡ್ ಬರ್ಕೋಬೇಕು. ಆಮೇಲೆ ಎಫ್ ವೆಕ್ಟರ್ದು ಐ ಕೋಪ್ಷಂಟ್ ಬರ್ಕೋಬೇಕು. ಐ ಕೋಪ್ಷಂಟ್ ಏನು?
ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಜೆ ಕೋಫಿಷಿಯಂಟ್ ಏನು ವೈ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ಆಮೇಲೆ 0. ಆಮೇಲೆ ಏನು ಮಾಡಬೇಕು, ಪ್ಲಸ್ ಐ ರೋ ಕಾಲಮ್ ಬಿಡಿ, ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ 0, ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಝೆಡ್ ಇಲ್ಲ, ಅದಕ್ಕೆ 0 ಆಗುತ್ತೆ ಡಿಫ್ರೆನ್ಷಿಯೇಟ್ ಮಾಡಿದಾಗ. ಜೆದು ರೋ ಕಾಲಮ್ ಬಿಟ್ಟಾಗ ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ 0, ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿದಾಗ ಝೆಡ್ ಇಲ್ಲ, ಅದಕ್ಕೆ 0 ಆಗುತ್ತೆ ಡಿಫ್ರೆನ್ಷಿಯೇಟ್ ಮಾಡಿದಾಗ. ಪ್ಲಸ್ ಕೆ ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಮೈನಸ್ ಇದನ್ನ ಇದಕ್ಕೆ ಮಾಡಿ, ಆಮೇಲೆ ಏನು ಮಾಡಿ, ಇದು 0i 0j ಆಗುತ್ತೆ. ಪ್ಲಸ್ ಕೆ ಇಂಟು ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹಂಗೆ ಇಟ್ಕೊಳ್ಳಿ ವಿನ. ವೈಗೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಡಿಫ್ರೆನ್ಷಿಯೇಷನ್ ಏನು 0, ಮೈನಸ್ ವೈನ ಇಟ್ಕೊಳ್ಳಿ, ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ 2x ಪ್ಲಸ್ 0 ಡಿವೈಡ್ ಬೈ ವಿ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಆಮೇಲೆ ಮೈನಸ್ ಬರೆದು ಇದು ಸೇಮು, ವಿ ಇಟ್ಕೊಳ್ಳಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ಯು ಅಂದರೆ ಎಕ್ಸ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿ 0 ಬರುತ್ತೆ, ಮೈನಸ್ ಯು ಇಟ್ಕೊಳ್ಳಿ ದಟ್ ಈಸ್ ಎಕ್ಸ್ ಇಟ್ಕೊಳ್ಳಿ, ಆಮೇಲೆ ವಿನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿ, ಆವಾಗ 0 ಪ್ಲಸ್ 2y ಬರುತ್ತೆ, ಆಮೇಲೆ ವಿ ಸ್ಕ್ವೇರ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟ್ ಏನು ಮಾಡಬೇಕು, ಇದನ್ನ ಹಂಗೆ ಬರ್ಕೊಳ್ಳಿ, ಇದು 0 ಇಂಟು ಎನಿಥಿಂಗ್ 0 ಆಗುತ್ತೆ, ಮೈನಸ್ 2xy ಆಗುತ್ತೆ, ಡಿನಾಮಿನೇಟರ್ ಹಂಗೆ ಬರ್ಕೊಳ್ಳಿ, 0 ಮೈನಸ್ 2xy ಆಗುತ್ತೆ, ಡಿನಾಮಿನೇಟರ್ ಹಂಗೆ ಬರ್ಕೊಳ್ಳಿ, ಇದು ಹಂಗೆ ಬರ್ಕೊಳ್ಳಿ, ಮೈನಸ್ 2xy ಮೈನಸ್ ಇಂಟು ಮೈನಸ್ ಪ್ಲಸ್ 2xy ಡಿವೈಡ್ ಬೈ ಡಿನಾಮಿನೇಟರ್ ಹಂಗೆ ಇಟ್ಕೊಳ್ಳಿ. ಆಮೇಲೆ ಇದು ಕ್ಯಾನ್ಸಲ್ ಆದರೆ ಇದು 0 ಆಗುತ್ತೆ, 0i ಮೈನಸ್ 0j ಪ್ಲಸ್ 0k ದಟ್ ಈಸ್ 0 ವೆಕ್ಟರ್ ಆಗುತ್ತೆ. ದೇರ್ ಫಾರ್ ಕರ್ಲ್ ಎಫ್ ವೆಕ್ಟರ್ ಈಸ್ ಈಕ್ವಲ್ ಟು 0 ವೆಕ್ಟರ್ ಆನ್ಸರ್ ಬಂದರೆ ಎಫ್ ವೆಕ್ಟರ್ ನಾವೇನಂತೀವಿ, 0 ಟೆಸ್ಟ್ನ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.